ಮಿತ್ರರೇ, ನನ್ನ ಅಂಕುಶ್ ಟೆಕ್ನಿಕಲ್ಗೆ ಸ್ವಾಗತ ಬಯಸುತ್ತೇನೆ. ಕೆಎಸ್ಆರ್ಟಿಸಿ ನೌಕರರ ವೇತನ ಪರಿಷ್ಕರಣೆ ಮತ್ತು ಬೇಡಿಕೆಗಳ ಬಗ್ಗೆ ಶ್ರೀ ಅನಂತ್ ಸುಬ್ರಾವ್ ರವರು, ಎಐಟಿಸಿ ಅಧ್ಯಕ್ಷರು ಹಾಗೂ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರು ನಿನ್ನೆ ಸುದ್ದಿವಾಹಿನಿಗೆ ಮಾತನಾಡಿದ್ದಾರೆ. ಕೆಎಸ್ಆರ್ಟಿಸಿ ನೌಕರರ ವೇತನ ಪರಿಷ್ಕರಣೆ, ಅವರ ಹಕ್ಕುಗಳು ಮತ್ತು ಮುಷ್ಕರ ಕುರಿತು ಎಐಟಿಸಿ ಅಧ್ಯಕ್ಷರಾದ ಶ್ರೀ ಅನಂತ್ ಸುಬ್ರಾವ್ ರವರು ನಿನ್ನೆ ನೀಡಿದ ಮಹತ್ವದ ಹೇಳಿಕೆಯನ್ನು ಇವತ್ತಿನ ವಿಡಿಯೋದಲ್ಲಿ ವಿಶ್ಲೇಷಿಸೋಣ. ಚಾಲಕ, ನಿರ್ವಾಹಕ, ತಾಂತ್ರಿಕ ಸಿಬ್ಬಂದಿಯ ವೇತನ ಬೇರೆ ಬೇರೆ ಸ್ಕಿಲ್ ಮತ್ತು ರಿಸ್ಕ್ ಇರುವುದರಿಂದ ಸರ್ಕಾರಿ ನೌಕರಿಗಿಂತಲೂ ಇವರಿಗೆ ಹೆಚ್ಚಿನ ವೇತನ ಸಿಗಬೇಕು ಅನ್ನುವಂಥದ್ದು. ಸರ್ಕಾರಿ ನೌಕರಂತೆ 7ನೇ ವೇತನ ಆಯೋಗ ಹೆಚ್ಚಳ ಸಾಧ್ಯವಿಲ್ಲ. ಕಾರಣ, ಇದರಲ್ಲಿ ಚೌಕಾಸಿ ಮಾಡುವ ಪದ್ಧತಿ ಇರುವುದಿಲ್ಲ. ಸರ್ಕಾರ ಏನು ವೇತನ ನೀಡುತ್ತೆ ಅದನ್ನೇ ತೆಗೆದುಕೊಳ್ಳಬೇಕಾಗುತ್ತದೆ ಅಂತ ಹೇಳಿದ್ದಾರೆ. ಸರ್ಕಾರಿ ನೌಕರರಿಗೆ ಮುಷ್ಕರ ಹಕ್ಕು ಇರುವುದಿಲ್ಲ. ಕೈಗಾರಿಕಾ ವಿವಾದ ಕಾಯ್ದೆ 1947 ಸಾರಿಗೆ ನೌಕರರು ಮುಷ್ಕರ ಮಾಡುವ ಹಕ್ಕು ಹೊಂದಿದ್ದಾರೆ. ಸಾರಿಗೆ ನೌಕರರಿಗೆ ಫ್ಯಾಕ್ಟರಿ ಆಕ್ಟ್, ಕೈಗಾರಿಕಾ ವಿವಾದಗಳ ಕಾಯ್ದೆ 1947 ಪ್ರಕಾರ ಮುಷ್ಕರ ಮಾಡಿ ಹೆಚ್ಚಿನ ವೇತನ ಪಡೆಯುವ ಹಕ್ಕು ಇರುತ್ತದೆ ಎಂದು ಹೇಳಿದ್ದಾರೆ. ಓವರ್ ಟೈಮ್ ಮತ್ತು ಶ್ರಮದಂತೆ ಸಾರಿಗೆ ನೌಕರರಿಗೆ ಓವರ್ ಟೈಮ್ ಡ್ಯೂಟಿ ಮಾಡಿದರೆ ಹಣ ನೀಡಲಾಗುತ್ತದೆ. ಸರ್ಕಾರಿ ನೌಕರರು 8 ಗಂಟೆಗಳ ಕಾಲ ಕೆಲಸ ಮಾಡುವ ನಿಯಮ ಇರುತ್ತದೆ. ಆದರೆ ಹೆಚ್ಚಿಗೆ ಕೆಲಸ ನಿರ್ವಹಿಸಿದ್ರೆ ಅಲ್ಲಿ ಹೆಚ್ಚಿಗೆ ವೇತನ ಸಿಗುವುದಿಲ್ಲ. 1/1/2024 ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. 38 ತಿಂಗಳ ಬಾಕಿ ವೇತನದ ಸಮಸ್ಯೆ ಬಾಕಿ ಇದೆ. ಫಾರ್ಮ್ 4 OT LMS ವ್ಯವಸ್ಥೆಗಳ ಬದಲಾವಣೆ ಆಗಬೇಕಾಗಿದೆ. ಬಾಟಾ ಹೆಚ್ಚಿಗೆ ಆಗಬೇಕು. ತಾಂತ್ರಿಕ ಸಿಬ್ಬಂದಿಗೆ ಇನ್ಸೆಂಟಿವ್ ನೀಡಲು ಒತ್ತಾಯಿಸಿದ್ದಾರೆ. NINC ರದ್ದು ಮಾಡಲು ಹೇಳಿದ್ದಾರೆ. ಹೀಗೆ ಹಲವಾರು ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿದ್ದಾರೆ. ನನ್ನ ಅಂಕುಶ್ ಟೆಕ್ನಿಕಲ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ. ನೌಕರರ ಹಕ್ಕುಗಳು ಮತ್ತು ಬೇಡಿಕೆಗಳ ಹಲ್ಲೆಗೊಳಗಾದ ನೌಕರರಿಗೆ ಕಾನೂನಿನ ರಕ್ಷಣೆ ನೀಡಲು ಒತ್ತಾಯಿಸಿದ್ದಾರೆ. ಖಾಸಗೀಕರಣಕ್ಕೆ ವಿರೋಧವಿದೆ ಎಂದು ಅವರು ಹೇಳಿದ್ದಾರೆ. ಸಂಸ್ಥೆಯ ಉಳಿವಿಗೆ ಬೆಂಬಲ ನೀಡುತ್ತೇನೆ ಅಂತಾನೂ ಕೂಡ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಎಲ್ಲಾ ಬೇಡಿಕೆಗಳನ್ನು ಪರಿಗಣಿಸುವ ಭರವಸೆ ನೀಡಿದ್ದಾರೆ. ಮುಖ್ಯಮಂತ್ರಿಗಳು ಸಾರಿಗೆ ಬೇಡಿಕೆಗಳನ್ನು ಈಡೇರಿಸಬೇಕಾಗಿರುವುದರಿಂದ ಅವರ ಭರವಸೆ ಮೇಲೆ ಮುಷ್ಕರವನ್ನ ಹಿಂತೆಗೆದುಕೊಂಡಿದ್ದೇವೆ. ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಅವರು ಸಹ ಬೆಂಬಲ ನೀಡುತ್ತಾರೆ ಎಂಬ ಭರವಸೆ ಇಟ್ಟುಕೊಂಡಿದ್ದೇನೆ ಅಂತ ಹೇಳಿದ್ದಾರೆ. ಆದರೆ ಇವರು ಮಾತ್ರ 4 ವರ್ಷಕ್ಕೊಮ್ಮೆ ಬೇಡ, ಸರ್ಕಾರಿ ನೌಕರರಂತೆ ಸರಿಸಮಾನ ವೇತನಕ್ಕೆ ಸರ್ಕಾರ ಬೇಡಿಕೆ ಇಟ್ಟಿದ್ದಾರೆ. ಸರ್ಕಾರದ ಪ್ರಣಾಳಿಕೆಯಂತೆ ನಡೆದುಕೊಳ್ಳಬೇಕೆಂಬುದು ಇವರ ವಾದವಾಗಿದೆ. ಚಾಲಕ, ನಿರ್ವಾಹಕ ಮತ್ತು ತಾಂತ್ರಿಕ ಸಿಬ್ಬಂದಿ ವೇತನ ಬೇರೆ ಬೇರೆ ಸ್ಕಿಲ್ ಪ್ರಕಾರ ಇರುವುದರಿಂದ ಅವರ ತಕ್ಕಂತೆ ಹೆಚ್ಚುವರಿ ವೇತನ ಸಿಗಬೇಕು. 7ನೇ ವೇತನ ಆಯೋಗದಂತೆ ಸರ್ಕಾರಿ ನೌಕರರಂತೆ ವೇತನ ಹೆಚ್ಚಳ ಸಾಧ್ಯವಿಲ್ಲ. ಇದರಲ್ಲಿ ಸಂಸ್ಥೆಯ ಉಳಿಯಬೇಕು, ಖಾಸಗೀಕರಣ ಆಗಬಾರದು. ನೌಕರರ ಹಿತಾಸಕ್ತಿ ಕಾಪಾಡುವ ಅಗತ್ಯತೆ ಇದೆ ಎಂದು ಅನಂತ್ ಸುಬ್ರಾವ್ ಅವರು ಹೇಳಿದರು. ವೇತನ ಪರಿಷ್ಕರಣೆ ಜೊತೆಗೆ ಓಟಿ ಮಾಡಿದ ಚಾಲಕ, ನಿರ್ವಾಹಕರನ್ನು ಕಡಿಮೆ ಅವಧಿಗೆ ಓಟಿ ಕೊಡುವ ಪದ್ಧತಿಯನ್ನು ನಿಲ್ಲಿಸಲಾಗುವುದು. ಇದಕ್ಕೆ ಫಾರ್ಮ್ 4 ಬದಲಾವಣೆ ಮಾಡಲು ಬೇಡಿಕೆ ಇದೆ. ತರಬೇತಿ ಅವಧಿಯನ್ನು 6 ತಿಂಗಳು ಕಡಿಮೆ ಮಾಡಬೇಕು. ಕೆಎಸ್ಆರ್ಟಿಸಿ ನೌಕರರಂತೆ NWKRTC, KKRTC, BMTC ಎಲ್ಲಾ ನಿಗಮಗಳಿಗೆ ನೌಕರರ ಆರೋಗ್ಯ ಯೋಜನೆ ಮತ್ತು ಸುರಕ್ಷತೆಗಳನ್ನು ವಿಸ್ತರಿಸಲು ಬೇಡಿಕೆ ಇಟ್ಟಿದ್ದಾರೆ ಎಂದು ತಿಳಿಸಿದರು. ಸಂಘಟನೆಯಲ್ಲಿ ಕೇಂದ್ರ ಸಮಿತಿ ಎಲ್ಲಾ ವಿಭಾಗದ ಸದಸ್ಯರು ನೌಕರರ ಅಭಿಪ್ರಾಯಗಳಂತೆ ಬೇಡಿಕೆಗಳನ್ನು ಸರ್ಕಾರಕ್ಕೆ ಇಟ್ಟಿದ್ದೇವೆ. ಸ್ತ್ರೀಶಕ್ತಿ ಯೋಜನೆಯಿಂದ ಆರ್ಥಿಕ ಲಾಭವಾಗುವುದರಿಂದ ಚಾಲಕ ಮತ್ತು ನಿರ್ವಾಹಕರು ತೊಂದರೆ ಆಗುತ್ತಿದ್ದರೂ ಸಹ ಯಶಸ್ವಿಗೊಳಿಸಲಾಗಿದೆ ಅಂದರು. 4 ನಿಗಮಗಳು ಈ ಸಂಸ್ಥೆಗೆ ಬೇಕಾಗಿಲ್ಲ, ಆದರೂ ಸರ್ಕಾರಕ್ಕೆ ಬೇಕಾಗಿದೆ. ಇದರಿಂದ 4 MD, 4 ಪ್ರತ್ಯೇಕ ಕೇಂದ್ರ ಕಚೇರಿಗೆ ಸಿಬ್ಬಂದಿ ಖರ್ಚು, ಹೀಗೆ ನಾನಾ ತರದ ಖರ್ಚು ಬಾಬತು ಇದೆ ಅಂದರು. ಸಂಘಗಳ ಚುನಾವಣೆ ನಡೆಸಲು
ನಾನು ಏನೂ ಬೇಡ ಅಂದಿಲ್ಲ, ಸರ್ಕಾರ ಮಾಡಬೇಕು, ಸರ್ಕಾರ ಮಾಡ್ಲಿ ಅಂದರು. ಚಳವಳಿ ಆಧಾರದ ಮೇಲೆ ಬಂದದ್ದು. 50 ವರ್ಷ ಸಾರಿಗೆ ನೌಕರರ ಒಡನಾಟವಿದೆ, ನನಗೆ ಅನುಭವವಿದೆ ಅಂತ ಹೇಳಿದರು. ಯಾವುದಕ್ಕೂ ಒಮ್ಮತದ ನ್ಯಾಯ ಸಿಗುವುದಾದರೆ ಬೀದಿಯಲ್ಲಿ ಹೋರಾಟಕ್ಕೂ ಸಿದ್ಧ ಎಂಬ ಮಾತು ಹೇಳಿದರು. ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿರಿ. ಸರ್ಕಾರ ಈ ಸಮಸ್ಯೆಗಳನ್ನ ಶೀಘ್ರ ಪರಿಹರಿಸಬೇಕೆಂದು ಒತ್ತಾಯಿಸಲು ಸಹಕರಿಸಿರಿ. ನಾವು ನಿಮ್ಮ ಬೆಂಬಲದೊಂದಿಗೆ ಈ ಮಹತ್ವದ ವಿಚಾರಗಳನ್ನ ಜನತೆಗೆ ತಲುಪಿಸುತ್ತೇವೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡ್ರಿ. ಧನ್ಯವಾದಗಳು.